ನಮಸ್ಕಾರ ವೀಕ್ಷಕರೇ, ಇದು ಶ್ರೀಕೃಷ್ಣ ಬಾಲಮಂದಿರ, ಶ್ರೀ ಬಾಲಕೃಷ್ಣ ಮಂದಿರ. ಇದು ಉದಯಗಿರಿಯಿಂದ 1515ರಲ್ಲಿ ಶ್ರೀಕೃಷ್ಣ ದೇವರಾಯರು ಆ ಮೂರ್ತಿಯನ್ನು ತಗೊಂಬಂದು ಇಲ್ಲಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಈಗ ಆ ಮೂರ್ತಿ ಇಲ್ಲಿಲ್ಲ. ಚೆನ್ನೈನ ಎಗ್ಮೋರ್ ಮ್ಯೂಸಿಯಮಲ್ಲಿದೆ. ಇಲ್ಲೊಂದು ನೋಡಿ, ಈ ಗೋಪುರ, ರಾಜಗೋಪುರದ ದ್ವಾರದ ಮೇಲೆ ಇರುವಂತಕ್ಕಂಥ ಒಂದು ಆಶ್ಚರ್ಯ ಅಂದರೆ ಕಾಣ್ತಾ ಇದೆಯಲ್ಲ, ಆ ಕಡೆ ಈ ಕಡೆ ಸರ್ಪ ಇದೆ, ಮಧ್ಯಕ್ಕೆ ಚಂದ್ರ ಇದೆ. ಅಂದರೆ ಇದರ ಅರ್ಥ ಚಂದ್ರಗ್ರಹಣದ ಗೋಚರವನ್ನು ಅಂದಿನ ಕಾಲದಲ್ಲೇ ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದಾರೆ. ಇಲ್ಲಿ ನೋಡಿ, ಚಂದ್ರಗ್ರಹಣದ ಒಂದು ಗೋಚರನ ಈ ಬಾಗಿಲ ಮೇಲೆ ಕೆತ್ತಿದ್ದಾರೆ. ಇದು ನಮ್ಮ ಇಂದಿನ ಕಾಲದ ವೈಜ್ಞಾನಿಕತೆಗೆ ಹಿಡಿದ ಕನ್ನಡಿ. ಇದು ಶ್ರೀ ಬಾಲಕೃಷ್ಣ ಮಂದಿರ. ಉದಯಗಿರಿಯಿಂದ ಕ್ರಿಸ್ತಶಕ 1515ರಲ್ಲಿ ದಂಡೆತ್ತಿ ಹೋದಾಗ ಅಲ್ಲಿಂದ ದಿಗ್ವಿಜಯಾಗಿ ವಾಪಸ್ ಬರುವಾಗ ಆ ಮೂರ್ತಿಯನ್ನು ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆದರೆ ದಾಳಿಕೋರರ ಇದಾಗಿ ಅದು ಭಗ್ನಗೊಂಡಾಗ ಆ ಮೂರ್ತಿಯ ಉಳಿದ ಅವಶೇಷಗಳನ್ನು ಈಗ ಚೆನ್ನೈನ ಎಗ್ಮೋರ್ನ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಇದು ಬಾಲಕೃಷ್ಣ ಮಂದಿರ ನೋಡಿ, ಅಷ್ಟು ಸೊಗಸಾಗಿ ಇಟ್ಟಿದ್ದಾರೆ. ಇದು ದೇವಸ್ಥಾನದ ಪ್ರಾಂಗಣ. ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಈ ಗುರುತುಗಳು, ನೈವೇದ್ಯ ಗುರುತುಗಳು. ಇಲ್ಲಿ ನೋಡಿ, ಇಲ್ಲಿ ನೈವೇದ್ಯ ಗುರುತು ಅಂತ ಕಾಣ್ತಾ ಇದ್ದಾವಲ್ಲ, ಇಲ್ಲಿ ಕಾಣ್ತಾ ಇದ್ದಾವಲ್ಲ ನೈವೇದ್ಯ ಗುರುತು. ಈ ನೈವೇದ್ಯ ಗುರುತುಗಳು ಶ್ರೀಕೃಷ್ಣನ ಭಕ್ತರು ಮೈಗೆ ಗಂಧ ಲೇಪನ ಮಾಡ್ಕೊಳ್ಳೋಕ್ಕೋಸ್ಕರ ಗಂಧವನ್ನು ತೇಯ್ತಾ ಇದ್ರಂತೆ. ಆ ತೇದು ಆ ಕಲ್ಲುಗಳು ನಯವಾಗಿ ಹೋಗಿವೆ. ಇಲ್ಲಿ ನೋಡಿ, ಎಷ್ಟು ಚಿತ್ತಾರದ ಕಂಬಗಳು. ಸುಂದರವಾದಂಥ ದೇವಸ್ಥಾನ. ಅಲ್ಲಿ ಎದುರುಗಡೆ ಕಾಣ್ತಿರೋದೆ ಮಾತಂಗ ಪರ್ವತ, ಮತ್ತು ಕೆಳಗಡೆ ಇರೋದೆ, ಈ ದೇವಸ್ಥಾನದ ಎದುರುಗಡೆ ಇರೋದೆ ಕೃಷ್ಣ ಬಜಾರ್.